وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ಅಲ್ಲಾಹನು ನಮಗೆ ನೀಡಿದಂತಹ ನಿಅಮತನ್ನು ಯಾವ ರೀತಿ ನಾವು ಅದನ್ನು ಪ್ರಕಟಿಸಿದರೆ ಅಲ್ಲಾಹ ನಮ್ಮಿಂದ ಇಷ್ಟಪಡುತ್ತಾನೆ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಮ್ರ್ ಬಿನ್ ಶುಐಬಿನ್ ಅನ್ ಅಬೀಹಿ ಅನ್ ಜದ್ದಿಹಿ, ಮಹಾನರು ಅವರ ತಂದೆಯಿಂದ ವರದಿ ಮಾಡಿದಂತಹ ಹದೀಸ್. ಕಾಲ, ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇನ್ನಲ್ಲಾಹ ಯುಹಿಬ್ಬು ಅನ್ ಯುರಾ ಅಸರು ನಿಅಮತಿಹಿ ಅಲಾ ಅಬ್ದಿಹಿ. ಅಲ್ಲಾಹನು ಓರ್ವ ದಾಸನಿಗೆ ನೀಡಿದಂತಹ ಆ ನಿಅಮತನ್ನು ಆತನು ಪ್ರಕಟಿಸುವುದನ್ನು ಅಲ್ಲಾಹನು ಇಷ್ಟಪಡ್ತಾನೆ ಎಂದು. ಅಂದರೆ ನಮಗೆ ಅಲ್ಲಾಹನು ಒಂದು ನಿಅಮತ್ತು ನೀಡಿದ್ದರೆ, ಅದು ಸಂಪತ್ತಾಗಲಿ ಮತ್ತಿತರ ಯಾವುದೇ ನಿಅಮತ್ತಾಗಲಿ, ಆ ನಿಅಮತನ್ನು ನಾವು ಜನರಿಗೆ ತೋರಿಸುವಂತೆ ನಡೆದರೆ ಖಂಡಿತವಾಗಿಯೂ ಅಲ್ಲಾಹನದನ್ನು ಇಷ್ಟಪಡ್ತಾನೆ. ಉದಾಹರಣೆಗೆ, ನಮಗೆ ಅಲ್ಲಾಹನು ಸಂಪತ್ತು ನೀಡಿದ್ದರೆ ಆ ಸಂಪತ್ತನ್ನು ಒಳ್ಳೆಯ ರೀತಿಯಲ್ಲಿ ವೆಚ್ಚ ಮಾಡಿ, ಒಳ್ಳೆಯ ಬಟ್ಟೆಯನ್ನು ಧರಿಸಿ, ಒಳ್ಳೆಯ ವಾಹನದಲ್ಲಿ ಸಂಚರಿಸಿ ಅಥವಾ ಒಳ್ಳೆಯ ಮನೆಯನ್ನು ಕಟ್ಟಿ, ಈ ರೀತಿಯಾಗಿ ಅಲ್ಲಾಹನು ನೀಡಿದಂತಹ ಸಂಪತ್ತಿನಿಂದ ಒಳ್ಳೆಯ ರೀತಿಯಲ್ಲಿ ನಾವು ಜೀವಿಸುವುದಾದರೆ, ಬಡವರಿಗೆ ನೀಡಿ ಜಿಪುಣತನ ತೋರದೆ ನಾವು ಜೀವಿಸುವುದಾದರೆ ಖಂಡಿತವಾಗಿಯೂ ಅಲ್ಲಾಹನು ಇಷ್ಟಪಡ್ತಾನೆ. ಇದು ಕೇವಲ ಸಂಪತ್ತಿನ ವಿಷಯದಲ್ಲಿ ಮಾತ್ರವಲ್ಲ, ನಮಗೆ ನೀಡಿದಂತಹ ಸರ್ವ ನಿಯಮತ್ತುಗಳನ್ನು ಕೂಡ ನಾವು ಪ್ರಕಟಿಸುತ್ತಾ ಅದರಲ್ಲಿ ನಾವು ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿ ಜೀವಿಸುವುದಾದರೆ ಖಂಡಿತವಾಗಿಯೂ ಅಲ್ಲಾಹನು ಇಷ್ಟಪಡುತ್ತಾನೆ. ಮತ್ತಷ್ಟು ನಿಯಮತ್ತುಗಳನ್ನು ನಮಗೆ ನೀಡಲು ಅಲ್ಲಾಹನ ಮುಂದಾಗ್ತಾನೆ. ಆದ್ದರಿಂದ ನಮಗೆ ಸಿಕ್ಕಂತಹ ನಿಯಮತನ್ನು ಒಳ್ಳೆಯ ರೀತಿಯಲ್ಲಿ ಅಲ್ಲಾಹನ ಇಷ್ಟಪಡುವಂತಹ ರೀತಿಯಲ್ಲಿ ನಾವು ವೆಚ್ಚ ಮಾಡೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.